ಸರ್, ಈಗ ಕೆಲವು ಜಾತಿಗಳನ್ನ ಕ್ಯಾಟಗರಿ ವೈಸ್ ವಿಂಗಡಣೆ ಮಾಡುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಕ್ಯಾಟಗರಿಯ ಅಡಿಯಲ್ಲಿ ತರಲಾಗಿದೆ. ಈಗ ಗೊಲ್ಲ ಸಮುದಾಯದ ವಿಚಾರದಲ್ಲೂ ಕೂಡ ಹಿಂಗೆ ಆಗಿದೆ ಅನ್ನೋದು ನಮ್ಗಿರುವಂತ ಮಾಹಿತಿ. ನಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ನೀವು ಪರ್ಟಿಕ್ಯುಲರ್ಲಿ ಕೆಲವು ಸಮುದಾಯಗಳ ಬಗ್ಗೆ ಕೇಳಿದ್ರೆ ಅದರಲ್ಲೂ ಕೂಡ ಯಾದವ ಸಮುದಾಯ ಬಗ್ಗೆ ಕೇಳ್ತಾ ಇದ್ರಿ. ಖಂಡಿತವಾಗ್ಲೂ ತಾವು ಹೇಳಿದ ಪ್ರಶ್ನೆ ಸರಿ ಇದೆ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಮೊದಲು ಗೊಲ್ಲರು ಅಂತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳ ವಿವಿಧ ಹೆಸರುಗಳಿಂದ ಕರೀತಕ್ಕಂಥ ಸಮುದಾಯ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಬೆಳಗಾಂಗೆ ಹೋದ್ರೆ ಅವ್ರನ್ನ ಹಣಬರ್ ಅಂತ ಕರೀತಾರೆ, ಮಂಗಳೂರಿಗೆ ಹೋದ್ರೆ ಅವರ ಮಣ್ಯಾಣಿಗಳು ಅಂತ ಕರೀತಾರೆ, ಮತ್ತೆ ನೀವು ಮಧ್ಯ ಕರ್ನಾಟಕ ಬಂದ್ರೆ ಅದು ಬೇರೆ ಹೆಸರುಗಳು ಕರೀತಾರೆ. ಚಿತ್ರದುರ್ಗ ತುಮಕೂರಿಗೆ ಬಂದಾಗ ಅವ್ರನ್ನ ಕಾಡುಗೊಲ್ಲರು ಅಂತ ಕರೀತಾರೆ. ಆ ಕಾಡುಗೊಲ್ಲರು ತನ್ನದೇ ಅಂತಹ ಬುಡಕಟ್ಟು ಜನಾಂಗನ ಹೊಂದ್ಕೊಂಡಿರೋದು ಅದೀಗ 3 ಲಕ್ಷ ಚಿಲ್ಲರೆ ತೋರಿಸಿರ್ತಕ್ಕಂಥದ್ದು. ನಮ್ಮ ಕಾಡುಗೊಲ್ಲ ಸಮುದಾಯ ನನಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ನೋಡಿದಾಗ ಸುಮಾರು ಒಂದು 5.5-6 ಲಕ್ಷ ಜನ ಇರ್ತಕ್ಕಂಥ ವಿಚಾರನ ನಾನು ನೋಡಿದ್ದೀನಿ. ಅದಕ್ಕೆ ಅರ್ಧಕ್ಕರ್ಧ ಕಟ್ ಮಾಡಿರ್ತಕ್ಕಂಥ ನಾನು ಆಕ್ಷೇಪ ಇರ್ತಕ್ಕಂಥದ್ದು. ಒಟ್ಟಾರೆ ಗೊಲ್ಲರ ಸಮುದಾಯವನ್ನು ನೋಡಿದಾಗ ನಾವು 25-30 ಲಕ್ಷ ಇದ್ದೀವಿ ಅಂತೇಳಿ ಮೊದಲಿಂದನೂ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ವಿ. ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಬೇರೆ ಬೇರೆ ಹೆಸರಿನ ಕರಿತಕ್ಕಂಥ ಎಲ್ಲ ಗೊಲ್ಲ ಸಮುದಾಯಗಳು ನೋಡಿದಾಗ 25 ಲಕ್ಷಕ್ಕಿಂತ ಹೆಚ್ಚು ಜನ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕೇವಲ ಅದು 10 ಲಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಕಡೆ ಅದು ನಮಗೆ ಅದು ಸರಿ ಮಾಡಬೇಕು ಅಂತಕ್ಕಂಥ ಆಗ್ರಹ ಒಂದು ಕಡೆ. ಎರಡನೇದು ಏನಾಗಿದೆ ಅಂತಂದ್ರೆ, ಮೊದಲು ಕ್ಯಾಟಗರಿ 1 ಅಲ್ಲಿದ್ದಾಗ ನಮ್ಮ 4% ರಿಸರ್ವೇಷನ್ ಕೊಡ್ತಾ ಇದ್ದಂತರು 95 ಜಾತಿಗಳಿದ್ದಂಥ ಸಂದರ್ಭದಲ್ಲಿ 376 ಉಪಜಾತಿಗಳಿದ್ದಂಥ ಸಂದರ್ಭದಲ್ಲಿ ನಮ್ಗೆ ಕೇವಲ 4% ರಿಸರ್ವೇಷನ್ ಸಿಕ್ತು. ನಮ್ಗೆ ಅನ್ಯಾಯ ಆಗಿದೆ ಅಂದ್ರೆ ಮೊದಲಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆ ಕಾರಣಕ್ಕೋಸ್ಕರ ಈಗ ಏನಾಗಿದೆ, ಈಗ ಪ್ರಸ್ತುತ ಕೊಟ್ಟಿರ್ತಕ್ಕಂತಹ ಜಯಪ್ರಕಾಶ್ ಹೆಗಡೆ ಅವರ ವರದಿಯಲ್ಲಿ ಪತ್ರಿಕೆಗಳು ಬಂದಿರೋ ಮಾಹಿತಿ ಪ್ರಕಾರ, ಯಾಕಂದ್ರೆ ನಾನು ಸಚಿವ ಅಲ್ಲ, ನನಗೆ ಕಾಪಿ ಕೊಟ್ಟಿಲ್ಲ ಅವರು, ನಾನು ಒರಿಜಿನಲ್ ಕಾಪಿ ನೋಡಿಲ್ಲ. ಹಾಗಾಗಿ ಯಾವ ಮಾಹಿತಿ ಪತ್ರಿಕೆಗಳು ಬಂದಿದೆಯೋ ಅದರ ಆಧಾರದ ಮೇಲೆ ಹೇಳುವುದೇ ಆದರೆ, ಈಗ 147 ಸಮುದಾಯಗಳನ್ನ ಅಲ್ಲಿ ಕ್ಯಾಟಗರಿ 1 ಅಲ್ಲಿ ಹಾಕಿರ್ತಕ್ಕಂಥದ್ದು, ಕ್ಯಾಟಗರಿ 1A ಅಲ್ಲಿ ಹಾಕಿರ್ತಕ್ಕಂಥ ಮಾಹಿತಿ ನನಗೆ ಬಂದಿರತಕ್ಕಂಥದ್ದು. ಹೆಚ್ಚು ಜಾತಿಗಳನ್ನು ಹಾಕಿದ್ದಾರೆ, ಅಲ್ಲಿ ಮೀಸಲಾತಿ ಹೆಚ್ಚಾಗಬೇಕು ಅಂತ ಹೇಳ್ತೀವಿ. ಎರಡನೇ ಕಡೆ ಏನಾಗಿದೆ, ಗೊಲ್ಲರು ಅಂತಂದಾಗ ಅದರ ಉಪಜಾತಿಗಳು 28 ಉಪಜಾತಿಗಳಿದೆ. ಅದ್ರಲ್ಲಿ ಯಾದವರು ಕೂಡ ಅಂತಕ್ಕಂಥದ್ದು ದೇಶದಲ್ಲಿ ಅತಿ ದೊಡ್ಡ ಸಮುದಾಯ ಯಾವ್ದು ಇದ್ರೆ ಅದು ಯಾದವ ಸಮುದಾಯ ಇರು ಈಗ ಈ ಭಾರತ ದೇಶದಲ್ಲಿ. ಕರ್ನಾಟಕದಲ್ಲಿ ಯಾದವ ಸಮುದಾಯವು ಕೂಡ ಅದನ್ನ ಗೊಲ್ಲರು ಅಂತ ಕರೀತಾರೆ, ಯಾದವರು ಅಂತ ಕರೀತಾರೆ, ಆಸ್ಥಾನ ಗೊಲ್ಲರು ಅಂತ ಕರೀತಾರೆ, ಕಾಡುಗೊಲ್ಲರು ಅಂತ ಇರ್ಬೋದು. ಹಲವಾರು ಹೆಸರುಗಳಲ್ಲಿ ಕರೀತಕ್ಕಂಥ 28 ಉಪಜಾತಿಗಳು ಸೇರಿಸ್ತಕ್ಕಂಥದ್ದು ಗೊಲ್ಲ ಸಮುದಾಯ ಒಂದು ಕಡೆ ಇದ್ರೆ ಅದನ್ನ ಕ್ಯಾಟಗರಿ 1A ಅಲ್ಲಿ ಹಾಕಿದ್ದಾರೆ. ಯಾದವರನ್ನ ತೆಗೆದುಬಿಟ್ಟು 1B ಅಲ್ಲಿ ಹಾಕಿದ್ದಾರೆ. ಇದು ಯಾವ ನ್ಯಾಯ ಅಂತಕ್ಕಂಥದ್ದು? ಗೊಲ್ಲರು ಯಾದವರು ಒಂದೇ ಆದಮೇಲೆ ಅದು ತೆಗೆದು ಹೆಂಗೆ 1B ಹಾಕಿದ್ರು ಅಂತಕ್ಕಂಥದ್ದು ನನಗೆ ಇರ್ತಕ್ಕಂಥ ಆಕ್ಷೇಪ. ಎರಡನೇದು, ಅದು ಸತ್ಯ ಏನು ಸುಳ್ಳು ಇಲ್ಲ ಅಂತಕ್ಕಂಥದ್ದು ಒರಿಜಿನಲ್ ಡಾಕ್ಯುಮೆಂಟ್ ನೋಡೋದೇ ಗೊತ್ತಾಗ್ತಕ್ಕಂಥದ್ದು. ಎರಡನೇದು ನಮ್ಗೆ ಬೇಜಾರಾಗಿರ್ತಕ್ಕಂಥ ಏನಂದ್ರೆ, 1A ಅಂತಕ್ಕಂಥ ಕ್ಯಾಟಗರಿ ಏನು ಕೊಟ್ಟಿದ್ರು, ಅಲೆಮಾರಿಗಳು ಮತ್ತು ಅಲೆ ಅರೆಮಾರಿಗಳಿರ್ತಕ್ಕಂಥ ಸಮುದಾಯಗಳಿರ್ತಕ್ಕಂಥದ್ದಲ್ಲಿ ಬಹಳ ನೊಂದಿರ್ತಕ್ಕಂಥ, ಬಡತನದಲ್ಲಿರ್ತಕ್ಕಂಥ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಬಹಳ ಹಿಂದುಳಿದ ಯಾವ್ದಾದ್ರು ಸಮುದಾಯಗಳಿದ್ರೆ ಅಲೆಮಾರಿ ಸಮುದಾಯಗಳು ಅಂತ ಮಾತಾಡ್ತೀನಿ. ಕ್ಯಾಟಗರಿ 1 ಇದ್ದಂಥ ಸಮುದಾಯಗಳು ಅವುಗಳಿಗೆ ಇವತ್ತಿನ ದಿವಸ 1A ಅಲ್ಲಿ ಕೊಟ್ಟು 1A EB ಅಂತ ಮಾಡಿ ಅದಕ್ಕೆ ಕ್ರೀಮಿ ಲೇಯರ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಶಿಫಾರಸ್ ಮಾಡಿರ್ತಕ್ಕಂಥದ್ದನ್ನ ನಾನು ಉಗ್ರವಾಗಿ ಖಂಡಿಸ್ತೇನೆ. ದಟ್ ಇಸ್ ಶುಡ್ ನಾಟ್ ಬಿ ಅಕ್ಸೆಪ್ಟೆಡ್. ಆ ಶಿಫಾರಸ್ನ ಒಪ್ಕೋಬಾರದು ಅಂತ ಹೇಳ್ತೀವಿ. ಮತ್ತು ನಮ್ಮ ಜನಸಂಖ್ಯೆಯ ಅನುಗುಣವಾಗಿ ಆ ಮೀಸಲಾತಿ ಕೊಡ್ತಕ್ಕ ಕೆಲಸಗಳನ್ನ ಮುಂದಿನ ದಿನ 17ನೇ ತಾರೀಕು ಸಭೆ ನಡೆದಾಗ ಮಾನ್ಯ ಎಲ್ಲ ಸಚಿವರಲ್ಲಿ, ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ, ಅವರ ಪಾದಾರವಿಂದಗಳಲ್ಲಿ ನಮಸ್ಕಾರ ಮಾಡಿ ಮನವಿ ಮಾಡ್ತೇನೆ, ನಮಗೆ ನ್ಯಾಯ ಕೊಡಿಸಬೇಕು ನೀವು ಸಚಿವ ಸಂಪುಟದಲ್ಲಿ ಅಂತಕ್ಕಂಥ ಮನವಿನ ನಿಮ್ಮ ಮೂಲಕ ಮಾಡ್ತಾ ಇದ್ದೀವಿ. ಅದು ಒರಿಜಿನಲ್ ರಿಪೋರ್ಟ್ ನೋಡಬೇಕಾಗ್ತದೆ. ಕ್ಯಾಬಿನೆಟ್ ತಗೊಂಡಾಗ ನನಗೆ ಗೊತ್ತಿಲ್ಲ. ಮಾಧ್ಯಮಗಳು ನೋಡಿ, ನಾನು ಹೇಳ್ತಾ ಇದ್ದೀನಿ, ಮಾಧ್ಯಮಗಳು, ನಾನು ಖಂಡಿತವಾಗ್ಲೂ ಕೂಡ ಮಾಧ್ಯಮಗಳು ಎಂದೂ ಕೂಡ ತಪ್ಪು ಬರ್ದಿವೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಮಾಧ್ಯಮಗಳಲ್ಲಿ ಬಂದಿರೋ ಮಾಹಿತಿ ಮಾತ್ರ ನನಗೆ ಬಂದಿರತಕ್ಕಂಥದ್ದು. ಆ ಮಾಹಿತಿ ಅನುಗುಣವಾಗಿ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಒಂದು ಕಡೆ ಗೊಲ್ಲ ಸಮುದಾಯಕ್ಕೆ ಕ್ಯಾಟಗರಿ 1ಗೆ ಅದು ಕ್ರೀಮಿ ಲೇಯರ್ ಹಾಕಿರ್ತಕ್ಕಂಥದ್ದನ್ನ ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಸಮುದಾಯಗಳು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಮ್ಗೆ ಆಗ್ತಕ್ಕಂತಹ ಅತಿ ಹಿಂದುಳಿದ ವರ್ಗದಂತ ಏನು ಹೇಳ್ತೀವೋ ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಶೈಕ್ಷಣಿಕವಾಗಿ, ವಿಶೇಷವಾಗಿ ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿರ್ತಕ್ಕಂಥ ನಮ್ಮ ಸಮುದಾಯಗಳಿಗೆ ಇಂಥ ಒಂದು ಸಮೀಕ್ಷೆಗಳು ಪೂರಕವಾಗಿರಬೇಕೆ ಹೊರತು ಅದೇ ನಮ್ಗೆ ಮಾರಕ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ರಾಜ್ಯ ಮುಖ್ಯಮಂತ್ರಿಗಳು. ಅದು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆದ ನಂತರ ಯಾವ ಸಮುದಾಯಗಳಿಗೆ ಯಾವ ಕ್ಯಾಟಗರಿಗೆ ಎಷ್ಟು ಮೀಸಲಾತಿ ಕೊಡ್ತಾರೆ ಅಂತಕ್ಕಂಥ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಆ ಸಂದರ್ಭಗಳು ಹೇಳ್ತಾ ಇರ್ತಕ್ಕಂಥದ್ದು, ಮೊದಲೇ ನಾವು 95 ಜಾತಿಗಳು ಏನಿತ್ತು ಕ್ಯಾಟಗರಿ 1 ಅಲ್ಲಿ 376 ಉಪಜಾತಿಗಳು ಏನಿತ್ತು ಅವುಗಳೆಲ್ಲ ಕೊಟ್ಟಿದ್ದು ಕೇವಲ 4% ಮಾತ್ರ. ಆವಾಗಲೇ ನಾವು ಕೇಳಿದ್ವಿ ನಮ್ಗೆ 8% ಬೇಕು ಅಂತ ನಾವು ಕೇಳಿದ್ವಿ. ಈಗ ಎಷ್ಟು ಪರ್ಸೆಂಟ್ ಮಾಡಬೇಕು ಅಂತ ನಾವು ಕಾದು ನೋಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗ 95 ಜಾತಿಗಳನ್ನ ಎಕ್ಸ್ಟೆಂಡ್ ಮಾಡಿ 147 ಜಾತಿಗಳು ತಗೊಂಡೋದಾಗ ನಾವು ಪರ್ಸೆಂಟೇಜ್ ಶುಡ್ ಗೋ ಅಪ್. ದೇ ಕೆನಾಟ್ ಇನ್ಕ್ರೀಸ್ ಓನ್ಲಿ 2%, ದೇ ಶುಡ್ ಇನ್ಕ್ರೀಸ್ ಅಟ್ಲೀಸ್ಟ್ ಬೈ ಡಬಲ್.
6% ಮಾಡಬಹುದು ಅಂತ. ಏನು ಅದು ಮಾಡಬಹುದು ಇರ್ಬೋದು, ಮಾಡಬೇಕು ಅಂತಕ್ಕಂಥ ನಮ್ಮ ಆಗ್ರಹ. 6% ಅಲ್ಲ, ಅದು ಖಂಡಿತವಾಗ್ಲೂ ಕ್ಯಾಟಗರಿ 1A ನಾವು ಒಪ್ಕೊಂಡಿದ್ದೆ ಆದ್ರೆ ಕ್ರಿಮಿನಲ್ ತೆಗಿಬೇಕಾಗ್ತದೆ, 10% ಮೀಸಲಾತಿನ ಕೊಡಬೇಕಾಗ್ತದೆ. 1Aಗೆ ನಮ್ಮ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು ತೆಲಂಗಾಣದಲ್ಲಿ 69%ಗೆ ಮೀಸಲಾತಿಯನ್ನು OBC ಅವರಿಗೆ ವಿಸ್ತರಣೆ ಮಾಡಿ ನಿರ್ಧಾರ ಮಾಡಿದ್ದಾರೆ. ಇದನ್ನ ರಾಜ್ಯದಲ್ಲಿ ಮಾಡಬೇಕು ಅಂತ ಆಗ್ರಹ ಕೂಡ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.